ಕೊನೆ ಬಾರಿ ಯಾವಾಗ ಎಚ್ಚೆತ್ಕೊಳ್ಲಿಕ್ಕಂದ್ರೆ ಇದು ದೊಡ್ಡ ಹೋರಾಟ ಮಾಡ್ಬೇಕಾಗ್ತಾನ. ಎಲ್ಲ ಹಳ್ಳಿ ಜನ ಕೂಡಿ ರೈತರು, ಗಾಡಿ ಮಾಲಕರು, ಲೇಬರ್ಗಳು ಎಲ್ಲರೂ ರೋಡ್ ಮೇಲೆ ಬಂದು ನೋಡ್ಬೇಕು. ಲೇಬರ್ ಗಾಡಿ ಮಾಲಕರು ಬಂದು ಇಲ್ಲೇ ಕೊಡ್ತಾರೆ. ಗೊತ್ತು ಪೂರ ಬಂದ್ ಮಾಡಿ ನೋಡ್ಬೇಕಾಗ್ತದೆ. ಸಾವಿರಾರು ಜನಸಂಖ್ಯೆ ಭಕ್ತರು ಬರ್ತಾರ್ರಿ. ನಾ ಹೆಚ್ಚು ಕಡಿಮೆ ಆದ್ರೆ ಯಾರು ಜನ ಹೋದ್ರು ಬರ್ತಾರ. ಇಲ್ಲಿ ಒಂದೇ ತರ ಇಲ್ಲ ಯಾರು ಅಧಿಕಾರಿಗಳು ಹೊಣೆ ಹಾಕ್ತಾರ ಹೇಳ್ರಿ. ಇದಕ್ಕೆ ಹಿಂಗೆ ಡೈಲಿ ಹಿಂಗೆ ಆಲಕತ್ರ ನಾವು 2-3 ದಿನದಲ್ಲಿ ನೋಡಿಕ್ರೆ ನಮ್ಮ ಅಂಕಲ್ ಸಹ 100 ಗಾಡಿ ತಂದು ನಾವು ರೋಡ್ ಬ್ಲಾಕ್ ಮಾಡ್ತೀವಿ. ಇದೇ ಕೊನೆಯ ಬಾರಿ. ಎಲ್ಲರೂ ಸ್ವಲ್ಪ ಸೌಂಡ್ ಮಾಡ್ರಿ. ಇದು ನಾವು ನಿಂತಿರ್ತಕ್ಕಂತ ಸ್ಥಳ ಶ್ರೀ ಭಾಗ್ಯವಂತಿ ದೇವಸ್ಥಾನ ಗತ್ತರಗ ಗ್ರಾಮ. ಇದು ಇಲ್ಲಿ ಸಾವಿರಾರು ಜನರು, ಲಕ್ಷಾಂತರ ಜನರು ಪ್ರತಿ ಶುಕ್ರವಾರಕ್ಕೊಮ್ಮೆ ಇಲ್ಲಿ ಜಾತ್ರಾ ನಡೀತದ. ಹಾಗಾಗಿ ಇದು ಅಫ್ಜಲ್ಪುರಕ್ಕೆ ಹೋಗುವ ಮುಖ್ಯ ರಸ್ತೆ ಆಗಿರ್ತದ. ಆದ ಕಾರಣ ಇದು ಟೆಂಡರ್ ಆಗಿರ್ತದ. ರೋಡ ಟೆಂಡರ್ ಆದ ನಂತರ ಅರ್ಧಂಬರ್ಧ ರೋಡ ಮಾಡಿರ್ತಾರ ಅವರು. ಇನ್ನು ಅರ್ಧ ರೋಡ ಗ್ರಾಮದ ಹತ್ತಿರ ಹಾಗೆ ಬಿಟ್ಟು ಹೋಗಿರ್ತಾರ. ಈಗ ಸರಿಸುಮಾರು ಫ್ಯಾಕ್ಟ್ರಿ ಚಾಲು ಆದ ನಂತರ ಈಗ 30-40 ಟನ್ ಕಬ್ಬುಗಳನ್ನು ರೈತರು ಬರ್ತಾ ಇರ್ತಾವ ಗಾಡಿಗಳು. ರೋಡ್ ಹಾಳಾಗಿ ಹೋಗಿರ್ತದ, ಗುಂಡಿ ಬಿದ್ದು ಹೋಗಿರ್ತಾವ. ದಿನ ಸುಮಾರು 2-3 ಗಾಡಿ ಡೈಲಿ ಇಲ್ಲಿ ಬಿದ್ದು ಪಲ್ಟಿ ಆಗಿರ್ತಾವ. ಈಗಾಗಲೇ ಈಗ ನೋಡ್ತೀವಿ ನೀವು, ಈ ಕಡೆಲ್ಲ ಗಾಡಿ ಬಿದ್ದು ಟ್ಯಾಕ್ಟರ್ ಹಾಳಾಗಿ ಹೋಗ್ಯದ. ಒಂದು ಸಾರಿ ಗಾಡಿ ಬಿತ್ತಂದ್ರ ಅದಕ್ಕೆ ಸರಿಸುಮಾರು 10,000-15,000 ರೂಪಾಯಿ ಖರ್ಚಾಗ್ತದ, ರಿಪೇರಿ ಬರ್ತದ, ಎಲ್ಲ ಮುರಿದು ಹಾಳಾಗಿ ಹೋಗ್ತದ. ಮತ್ತೆ ಮೇಲಾಗಿ ಒಂದು ಸಾರಿ ಖಾಲಿ ಆಯ್ತು ಅಂದ್ರ ಆ ಗಾಡಿನ ಲೋಡ್ ಮಾಡ್ಬೇಕಂದ್ರ ಲೇಬರ್ಗಳಿಗೆ ಕನಿಷ್ಠ 4,000 ರೂಪಾಯಿ ಕೊಡ್ಬೇಕಾಗ್ತದ. ಇದಕ್ಕೆಲ್ಲ ಹೊಣೆಗಾರ ಯಾರು? ಈಗಾಗಲೇ ನಾನು ಸುಮಾರು ಸಾರಿ PWD AWಗೆ ಸುಮಾರು ಸಾರಿ ಮನವಿ ಮಾಡಿದ್ದೀನಿ ಮತ್ತು ಅವ್ರಿಗೆ ಮೌಖಿಕವಾಗಿ ಫೋನ್ ಮುಖಾಂತರ ಹೇಳಿದ್ದೀನಿ. ಅವ್ರಿಗೆ ವಾಟ್ಸಪ್ ಮುಖಾಂತರ ನಾವು ಏನು ಇಲ್ಲಿ ಮಾನ್ಯ ಒಂದ್ಸಾರಿ ಕ್ಲೀನ್ ಮಾಡಿ ಅವ್ರಿಗೆ ವಾಟ್ಸಪ್ ಹಾಕಿ ಅದನ್ನೂ ಅವ್ರಿಗೆ ಹೇಳಿದ್ದೀನಿ. ಮತ್ತು ಇವಾಗ 5 ನಿಮಿಷ ಮುಂಚೆ ನಾ ಅವ್ರಿಗೆ ಫೋನ್ ಮುಖಾಂತರ ಇದು ವಿಡಿಯೋ ಮಾಡಿ ಈ ಎಲ್ಲ ಜನ ನಿಂತಾರಲ್ಲ ಎಲ್ಲ ತೋರಿಸಿದ್ದೀನಿ. ಗಾಡಿ ಪಲ್ಟಿ ಆಗೋದು ತೋರಿಸಿದ್ದೀನಿ. ಈಗ ಇವಾಗ ಕೂಡ ಎಚ್ಚೆತ್ತುಕೊಂಡ್ರೆ ಸರಿ, ಇಲ್ಲದಿದ್ದರೆ ಎಲ್ಲರೂ ಹೋರಾಟಕ್ಕೆ ರೆಡಿ ಇದ್ದೀರಲ್ಲಪ್ಪ. 2 ದಿನ ಕಾಲಾವಕಾಶ ಕೊಡ್ತೀವಿ ಅವರಿಗೆ, ಅಧಿಕಾರಿಗಳಿಗಾಲಿ, ತಾಲೂಕಿನ ಶಾಸಕರಿಗಾಲಿ, ಯಾರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ. 2 ದಿನದಲ್ಲಿ ಸುಧಾರಿಸಿದ್ರೆ ಸರಿ, ಇಲ್ಲದಿದ್ದರೆ ಎಲ್ಲರೂ ಈ ರೋಡ್ ಬಂದ್ ಮಾಡೋ ಮುಖಾಂತರ ನಾವು ಪೂರಾ ಉಗ್ರವಾದ ಹೋರಾಟ ಮಾಡಬೇಕಾಗ್ತದ. ದಯವಿಟ್ಟು ಎಚ್ಚೆತ್ತುಕೊಂಡು ಈ ರೋಡ್ ಸುಧಾರಣೆ ಮಾಡಬೇಕಂತ ಈ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ತೇನೆ.